ಇವತ್ತು 2 ಲೈನ್ ಹೇಳ್ತೀನಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ. ಅದ್ರ ಹೆಸರೇನಪ್ಪ ಅಂದ್ರೆ ಕೊಳಕು ಎಲ್ಲಿದೆ ಅಂತ. ನಾವೆಷ್ಟು ಕೊಳಕರು, ನಮ್ಮ ಕೊಳಕು ನಾವ್ ಎಲ್ಲೆಲ್ಲಿ ತುಂಬಿಕೊಂಡಿದೀವಿ ಅಂತ. ಈ ವಿಡಿಯೋ ಆದ್ಮೇಲೆ ತುಂಬಾ ಜನ ಅನ್ಫಾಲೋ ಮಾಡಬಹುದು, ತುಂಬಾ ಜನ ಹೇಟ್ ಮಾಡಬಹುದು, ಕೆಟ್ಟದಾಗಿ ಬೈಬಹುದು, ಅಥವಾ ನನ್ನನ್ನ ಅರ್ಬನ್ ನಕ್ಸಲ್ ಅಂತ ಕರಿಬಹುದು, ಲೆಫ್ಟಿಸ್ಟ್ ಅಂತ ಆಲ್ರೆಡಿ ಬಿರುದು ಕೊಟ್ಬಿಟ್ಟಿದ್ದೀರಾ. ಅದೇ ತುಂಬಾ ಒಳ್ಳೆ ವಿಷಯ, ಕೇಳಿಸ್ಕೊಳ್ಳಿ. ದೇವನೂರು ಮಹಾದೇವ ಅವರ ಪತ್ನಿ ಸುಮಿತ್ರಾ ಅವರು ಒಂದು ರಿಸರ್ಚ್ ಮಾಡ್ತಾ ಇರ್ತಾರೆ. ಅವಾಗ ಒಬ್ಬ ಪೌರ ಕಾರ್ಮಿಕರನ್ನ ಕೇಳಿದ್ರಂತೆ ಅವರು, ನೀವು ಮ್ಯಾನ್ ಹೋಲ್ ಒಳಗಡೆ ಇಳಿತೀರಾ ಅಲ್ವಾ, ಡ್ರೈನೇಜ್ ಕೆಲಸ ಎಲ್ಲ ಮಾಡ್ತೀರಾ ಅಲ್ವಾ, ನಿಮ್ ಕಷ್ಟ ಅನ್ಸೋದಿಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾಕ್ರಮ್ಮ ಕಷ್ಟ ಕಹಿ, ನನ್ ಮಕ್ಳದು ಅನ್ಕೊಂಡ್ರಾಯ್ತು ಅಂತ. ನನ್ನ ದೇಶದಲ್ಲಿ ದಲಿತ ಯಾರಾದ್ರೂ ಬೇಟಾ ಅನ್ಬಿಟ್ರೆ ಕೊಂದೆ ಹಾಕ್ಬಿಡ್ತಾರೆ. ಒಬ್ಬ ದಲಿತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದ್ರೆ ಸಹಿಸೋದಿಲ್ಲ, ಒಬ್ಬ ದಲಿತ ಮುಖ್ಯಮಂತ್ರಿ ಆದ್ರೆ ಸಹಿಸೋದಿಲ್ಲ, ಒಬ್ಬ ದಲಿತ ಪ್ರಧಾನ ಮಂತ್ರಿ ಆದ್ರೆ ಸಹಿಸೋದಿಲ್ಲ. ನಾವು ಲೆಕ್ಕ ಹಾಕಬೇಕು ಎಷ್ಟು ಜನ ದಲಿತರು ಪ್ರಧಾನ ಮಂತ್ರಿ ಇದ್ದಾರೆ ಅಂತ. ಒಂದ್ ಒಳ್ಳೆ ಪೊಸಿಷನ್ ಇದ್ರೆ ಸಹಿಸೋದಿಲ್ಲ, ರಿಸರ್ವೇಶನ್ ಅಂತ ಮಾತಾಡ್ಬಿಡ್ತೀವಿ. ರಿಸರ್ವೇಶನ್ ಅನ್ನ ಒಬ್ಬ ಮನುಷ್ಯನನ್ನ ಮ್ಯಾನ್ ಹೋಲ್ ಒಳಗಡೆ ಇಳಿಸ್ತೀವಲ್ಲ ನಾವು, ಅಲ್ಲಿ ಯಾಕಿಲ್ಲ? ನಿಮ್ಮಲ್ಲಿ ಇಲ್ಲಿ ಕುತ್ಕೊಂಡು ಬೊಗಳೆ ಬಿಡ್ತೀರಲ್ಲ, ರಿಸರ್ವೇಶನ್ ಅದು ಇದು ಅಂತ. ಎಷ್ಟು ಜನ ಮ್ಯಾನ್ ಹೋಲ್ ಒಳಗಡೆ ಇಳಿದಿದ್ದೀರಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.